ತುಂಬ ಆಸ್ತಿ ಮಾಡಿದ್ರು, ತುಂಬ ಅದರಲ್ಲೇ ಮಾಡಿ ಅದು ನಿಜನ ಸುಳ್ಳ ನಾನು ಅಲ್ಲಿ ನಿಂತ್ಕೊಳ್ಳೋಕೆ ಹೆದರ್ತಾರೆ. ಒಂದು ಹೋಟ್ಲಲ್ಲಿ ಊಟ ತಿಂಡಿ ಕೇಳಿದ್ರು ಸ್ವಲ್ಪ ಸಂಕೋಚ ಪಟ್ಟು ನಮ್ಮನ್ನು ನೋಡೋ ರೀತಿನೇ ಬೇರೆ. ಅಂದರೆ ಅನ್ಕೊಳ್ಳಿ ಬಿಡಿ, ಅವ್ರೇನು ಆಡ್ಕೊಳ್ಳೋರ್ಗೆ ಏನು ಮಾಡೋಕ್ಕಾಗಲ್ಲ. ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನಾವು ಆಸ್ಪತ್ರೆ ಹತ್ರ ಎಡಬೆಟ್ಟಲ್ಲಿ ಕುಂತಿದ್ರೆ ನಮ್ಮನ್ನು ಬಿಟ್ಬಿಟ್ಟೆ ಹೋದ್ರು. ಕೇಳಿಗಳು ಹಿಂಗೆ ಓಡ್ತಿದ್ರು, ಅದಕ್ಕೆ ಬಾಯಿಗೆ ಹಾಕೊಂಡ್ಬಿಡ್ತಾ ಇದ್ರು. ಹಾಗಿದ್ರೆ ಬೇವಿನ ಸೊಪ್ಪು ಒಳಗೆಲ್ಲ ಅಂದ್ರೆ ಎದುರ್ತಾರ ಎಲ್ಲೋದ್ರು. ಮೊದಲೇ ಭಯ. ಈಗ ಯಾವ ಥರ ಜನಗಳು ತಿಳಿಸಿ ಸರ್ ನೀವು ಹೇಳಿದ್ರೆ ಅರ್ಥನಾಗ್ತಾ ಇಲ್ವಲ್ಲ. ಕೊಳ್ಳೇಗಾಲದವರು ಓಡಿ ಹಾಕೋರು, ಪಾಟ್ನ ಮಾಡೋರು, ಕಣವೆ ಕೆಳಗಲವರು, ಮಂತ್ರ ಮಂತ್ರ. ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಒನ್ ಮೋರ್ ಎಪಿಸೋಡ್. ಈ ಒಂದು ಎಪಿಸೋಡಲ್ಲಿ ನಾನು ನಮ್ಮ ಕೊಳ್ಳೇಗಾಲದ ಜನರ ಹತ್ರ ಹೋಗಿ ಅವರು ಇದುವರೆಗೂ ಮಾತನಾಡದೇ ಇರುವಂತಹ ವಿಚಾರಗಳ ಬಗ್ಗೆ ಮಾತನಾಡಿಸೋ ಪ್ರಯತ್ನ ಮಾಡಿದ್ದೀನಿ. ಕೊಳ್ಳೇಗಾಲದ ಜನರು ಊರಿನ ಹೊರಗಡೆ ಹೋದಾಗ ಅವ್ರನ್ನ ಜನ ಹೇಗೆ ಟ್ರೀಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಆಗಿರುತ್ತೆ. ಇದು ಒಂದು ಕ್ಲಾರಿಟಿ ಚೆಕ್ ಹಾಗೂ ಅವೇರ್ನೆಸ್ ಕ್ರಿಯೇಟ್ ಮಾಡುವ ಬಗ್ಗೆ ವಿಡಿಯೋ ಆಗಿದ್ದು, ಯಾವುದೇ ಸಾಮಾಜಿಕ ಹಾಗೂ ವೈಯಕ್ತಿಕ ವಿಚಾರಗಳಿಗೆ ಧಕ್ಕೆ ತರುವಂತಹ ಪ್ರಯತ್ನ ನಾವು ಮಾಡಿರೋದಿಲ್ಲ. ಈ ಒಂದು ಎಪಿಸೋಡ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಪವಿತ್ರಾತ್ಮಕ್ಕೆ ಪ್ರಕೃತಿಯ ಪರಮಾತ್ಮ, ನಾನು ನಿಮ್ಮ ಕೊಳ್ಳೇಗಾಲ ಅಂದರೆ ಬರೀ ಮಾಟಗಾರ ಅದು ಇದು ಅಂತಾರೆ, ಅದೆಲ್ಲ ಶುದ್ಧ ಸುಳ್ಳು. ನೀವು ಮೈನ್ಸ್ಗೆ ಹೆಂಗೆ ಅನ್ಕೋತಾರೆ ಹಂಗೆ. ಕೊಳ್ಳೇಗಾಲ ಅಂತಂದರೆ ಮರಡಿಗುಡ್ಡ, NGOC ಗ್ರೌಂಡು, ಸುತ್ತ ಬೆಟ್ಟಗಳು, ಒಳ್ಳೆ ಪರಿಸರ ತುಂಬಿರೋದು, ಮತ್ತು ಜನರು ಅದೇ ರೀತಿ ಶುದ್ಧ ಮನಸ್ಸಿರೋರೆ. ಮಾಟ ಮಂತ್ರ ಈಗಿರುತ್ತೆ. ಮಾಟ ಮಂತ್ರ ಮಾಡೋದ್ರಿಂದ ಯಾರಿಗೇನು ಲಾಭ ಇರೋಲ್ಲ. ಎಲ್ರಿಗೂ ಒಳ್ಳೇದು ಬಯಸಬೇಕು, ಅದೆಲ್ಲ ಏನಿಲ್ಲ. ನಮ್ಮ ಕೊಳ್ಳೇಗಾಲದಲ್ಲಿ ಒಳ್ಳೆ ಫುಡ್ಸ್ ಇದೆ, ಬೇಜಾರೈತೆ, NGOC ಗ್ರೌಂಡ್ ಐತೆ, ಮಾದೇಶ್ವರ ಐತೆ. ನಮ್ಮ ಪುನೀತ್ ರಾಜ್ಕುಮಾರಿಂದ ಎಲ್ಲ ಜಾನಪದ ಕಲೆಗಳ ತವರೂರು ಅಂತಲೇ ನಗರ ಹೇಳ್ತಾರೆ. ಈ ಕೆಲವೊಂದು ಕಡೆ ಬೆಂಗಳೂರಲ್ಲೆಲ್ಲ ಕೊಳ್ಳೇಗಾಲದವರು ನಿಂಬೆಹಣ್ಣು ಅಂದ ತಕ್ಷಣ ಎದುರುಕೊಳ್ಳೋದು ಹಂಗೆ ಏನಿಲ್ಲ. ಆ ನಿಂಬೆಹಣ್ಣೆ ಜ್ಯೂಸ್ ಮಾಡ್ಕೊಂಡು ಆರಾಮಾಗಿ ಕುಡಿಬೋದು. ಆ ಥರ ಏನು ಭಯ ಪಡೋಂಗಿಲ್ಲ. ಕೊಳ್ಳೇಗಾಲ ಒಳ್ಳೆ ಸೂಪರ್ ಸಿಟಿ. ಇಲ್ಲೇ ಧನ್ಗೇರಿ ಕಟ್ಟೆ ಇದೆ, ಬ್ಲಫ್ ಇದೆ, ಬ್ಯಾಕ್ ವಾಟರ್ಸ್ ಇದೆ, ಸುತ್ತ ನಿಮಗೆ ಸ್ವರ್ಗ. ಬೆಂಗಳೂರು ಏನಾದರೂ ವೀಕೆಂಡಲ್ಲಿ ಬಂದರೆ ನೀವು ವಾಪಸ್ಸೇ ಹೋಗಲ್ಲ ಬೆಂಗಳೂರಿಗೆ, ಇಲ್ಲೇ ಇದ್ಬಿಡ್ಬೇಕು ನೆಮ್ಮದಿ ಅನಿಸುತ್ತೆ. ಪ್ರೆಸೆಂಟು ನಾವು ಕೊಳ್ಳೇಗಾಲದವರು ಅಂತ ಹೇಳಿದ ತಕ್ಷಣ ಕೆಳಗಡೆಯಿಂದ ಮೇಲ್ಗಡೆ ತನಕ ನೋಡೋದು, ಅಥವಾ ಸ್ವಲ್ಪ ದೂರ ಇರೋದು, ನಿಂಬೆಣ್ಣು ಮಡಗಿದೆಯಪ್ಪ ಅನ್ನೋದು, ಆ ಥರ ಎಲ್ಲ ಮೂಢನಂಬಿಕೆ. ಅವರು ಸುಮ್ಮನೆ ಎಲ್ಲರೂ ಜನರಲ್ಲಾಗಿ ಹೇಳ್ಬಿಡ್ತಾರಲ್ಲ, ಅಂಥವ್ರಿಗೆ ಏನು ಹೇಳ್ತೀರಾ? ಅಂದರೆ ಅವ್ರ ಮೈಂಡ್ ಸೆಟ್ಟಲ್ಲಿ ಯಾವಾಗಲೂ ನೆಗೆಟಿವ್ ಇರೋರಿಗೆ ಏನು ಹೇಳೋಕ್ಕಾಗಲ್ಲ. ಕೊಳ್ಳೇಗಾಲ ಅಂದ ತಕ್ಷಣ ಅವ್ರು ಭಯ ಪಡ್ತಾರೆ. ಮೊದಲು ಆ ಥರ ಭಯ ಇತ್ತು, ಈಗ ಆ ಥರ ಏನು ಭಯ ಪಡೋದಿಲ್ಲ. ಆ ಥರ ಅಂದರೆ ಅನ್ಕೊಳ್ಳಿ ಬಿಡಿ, ಅವ್ರೇನು ಆಡ್ಕೊಳ್ಳೋರ್ಗೆ ಏನು ಮಾಡೋಕ್ಕಾಗಲ್ಲ. ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಆ ಥರ ನೀವು ಅಂದ್ಕೊಂಡಿರೋದೆಲ್ಲ ಅದು ನಿಮ್ಮ ಶುದ್ಧ ಭ್ರಮೆ ಅಷ್ಟೇ. ಒಂದು ಸಲ ಕೊಳ್ಳೇಗಾಲಕ್ಕೆ ಬಂದು ಜನರ ಜೊತೆ ಬೆರೆತು ನೋಡಿ, ನಿಮಗೆ ಗೊತ್ತಾಗುತ್ತೆ ಎಂಥ ಪರಿಶುದ್ಧವಾದ ಹೃದಯ ಇರೋರು ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ ನಮ್ಮದು ಪರಮ್ 107 ಅಂತ ಪೇಜ್ ಇದೆ, ಫಾಲೋ ಮಾಡಿ ಬೈನ. ಇನ್ನು ಕೊಳ್ಳೇಗಾಲದಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾರೆ, ಇವರು ಕೂಡ ಸಪೋರ್ಟ್ ಮಾಡಿ. ಎಲ್ರಿಗೂ ಪರಮಾತ್ಮ ಒಳ್ಳೇದು ಮಾಡಲಿ. ಥ್ಯಾಂಕ್ಸ್. ಆ ಕಾಲದಲ್ಲಿ ಕೊಳ್ಳೇಗಾಲದವ್ರು ಮಾಡ್ಬಿಟ್ಟು ಈಗ ನಮಗೆಲ್ಲ ಹೆಸರು. ಕೊಳ್ಳೇಗಾಲದವ್ರು ಬಂದ್ರು ಅಂದ್ರೆ ಎದುರ್ತಾರೆ. ಯಾವ ಆಸ್ಪತ್ರೆಗೆ ಹೋಗ್ಲಿ ಮೈಸೂರಲ್ಲಿ ಕೊಳ್ಳೇಗಾಲಕ್ಕೆ ಬಂದೀವಿ ಅಂದ್ರೆ ಸಾಕು ಓಡ್ತಾರೆ. ನಮ್ಮ ದಂಡಲ್ಲೇ ನಿಂತ್ಕೊಳ್ಳಲ್ಲಕ್ಕಪ್ಪ. ಈಗೇನು ಅಂತ್ಯದೊಂದು ಇಲ್ಲ. ಕೊಳ್ಳೇಗಾಲ ಅಂದ್ರೆ ಎದುರ್ತಾರೆ ಎಲ್ಲೋದ್ರು. ನಾವು ಆಸ್ಪತ್ರೆ ಹತ್ರ ಎಡಬೆಟ್ಟಲ್ಲಿ ಕುಂತಿದ್ರೆ ನಮ್ಮನ್ನು ಬಿಟ್ಬಿಟ್ಟೆ ಹೋದ್ರು. ಯಾವ ಊರಮ್ಮ ಅಂದ್ರೆ ಕೊಳ್ಳೇಗಾಲ ನಮ್ಮ ತಂಗಿ ಹುಷಾರಿಲ್ಲ ಎತ್ಕೊ ಬಂದೀವಿ ಅಂದರೆ ಆಗದೆ ಹೊಂಟೋದ್ರು. ಯಾವಾಗ ನಡೆದಿದ್ದು? ಇದು 4, 6, 7 ತಿಂಗಳೇ ಹೋದ ದಂಡಲ್ಲೇ ಕುತ್ಕೊಳ್ಳಲ್ಲ ಕಣಪ್ಪ. ನಾವು ಕೊಳ್ಳೇಗಾಲದಲ್ಲಿ ಒಟ್ಟು ಹಿಂದೆ ಏನೋ ಪೂರ್ವಿಕರು ಕೊಳ್ಳೇಗಾಲದಲ್ಲಿ ಮಾಡ್ತಾಯಿದ್ರು ಅಂತ ಅನಿಸ್ತಿತ್ತು. ಆವಾಗ ಏನು ಮಾಡ್ತಾರೆ, ಅದನ್ನೇ ಇದ್ಕೊಂಡು ನಾವು ಕೊಳ್ಳೇಗಾಲದಿಂದ ಬೇರೆ ಊರಿಗೆ ಏನಾದ್ರು ಹೋದಾಗ ಕೊಳ್ಳೇಗಾಲ ಅಂತಂದ್ರೆ ನಮ್ಮ ಪಕ್ಕದಲ್ಲಿ ನಿಂತ್ಕೊಳ್ಳೋಕೆ ಹೆದರ್ತಾರೆ. ಒಂದು ಹೋಟ್ಲಲ್ಲಿ ಊಟ ತಿಂಡಿ ಕೇಳಿದ್ರು ಸ್ವಲ್ಪ ಸಂಕೋಚ ಪಟ್ಟು ನಮ್ಮನ್ನು ನೋಡೋ ರೀತಿನೇ ಬೇರೆ ಇರ್ತದೆ. ಅದನ್ನೆಲ್ಲ ಒಂದು ಮುಂದಿನ ದಿನಗಳಲ್ಲಿ ಇದಾಗದೆ ಮಟ್ಟಿಗೆ ನೋಡ್ಕೊಂಡ್ರೆ ಸೂಕ್ಷ್ಮ. ನಮ್ಮ ಕೊಳ್ಳೇಗಾಲದ ಹೆಸರು ಚೆನ್ನಾಗಿದೆ, ಅದಕ್ಕೆ ಕಳಂಕ ತರದೇ ರೀತಿ ನೋಡ್ಕೊಳ್ಳೋದು. ಇವಾಗೆಲ್ಲಾದರೂ ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಆಗಿದೆ. ಹಿಂದಿನ ದಿನಗಳಲ್ಲಿ ನಾವು ಬೆಂಗಳೂರಿಗೆ ಹೋಗಲಿ ಎಲ್ಲೇ ಹೋಗಲಿ ಕೊಳ್ಳೇಗಾಲ ಅಂತಂದರೆ ಸ್ವಲ್ಪ ಭಯ ಪಡ್ತಾರೆ. ಕೊಳ್ಳೇಗಾಲ ಅಂತ ಹೆಸರು ಹೇಳಿದ್ರೆ ಭಯ ಪಡ್ತಾರೆ. ನಾವು ಕೊಳ್ಳೇಗಾಲದಲ್ಲಿ ಅಲ್ಲೇ ಇದ್ವಿ 20 ವರ್ಷ. ಆದರೆ ಬಟ್ ನಾವು ಅಲ್ಲಿರೋದ್ರಿಂದ ನಾವು ಪಕ್ಕ ಮಾಹಿತಿ ಗೊತ್ತಿದೆ, ನಾವು ಮಾತಾಡೋಕ್ಕಾಗಲ್ಲ. ನನಗೆ ನಡೆದಿರೋದ್ರ ಬಗ್ಗೆ ಎಲ್ಲ ಹೊರಗಡೆ ಜನ ಹಿಂಗೆ ಮಾತಾಡ್ತಾರಲ್ಲಪ್ಪ, ನಿಮಗೂ ಅವಮಾನ ಆಗಿದೆ ಅಂತ ಹೇಳಿದ್ರಿ. ಅಂದರೆ ಆ ಥರ ಒಂದ್ಸಲ ನೋಡ್ತೀನಿ ಮಾತಾಡೋ ಹತ್ರ ಅವೆಲ್ಲ ನಡೀತಿತ್ತು, ಗೊತ್ತು. ನಾವು ಬಟ್ ನಮಗೂ ಗೊತ್ತು. ಯಾಕೆ ಅವರೆಲ್ಲ ಸತ್ತು ಹುಡುಗರು ಆಯ್ತಾಗ ಅಮಾವಾಸ್ಯೆ ದಿವಸ ಊಟಕ್ಕೆ ಎಣ್ಣೆ ಸಿಗುತ್ತೆ. ಇವತ್ತು ಅಮಾವಾಸ್ಯೆ ಸರ್, ಇವತ್ತು ಸತ್ತೋದ್ರೆ ಇವತ್ತು ಅದನ್ನು ಒಣ ಊಟಕ್ತಿರಲ್ಲ. ಯಾಕೆ ಅಂದರೆ ಅದನ್ನು ಬರಮೈನಲ್ಲಿ ಹೋಗಿ ಆ ಬಾಡಿ ಏನೋ ಕಟ್ ಮಾಡ್ಕೊಂಡ್ಬಂದು ಅದನ್ನು ಅವ್ರು ಯೂಸ್ ಮಾಡ್ಕೊತಿದ್ರು. ನಾವು ಕೇಳಿದ್ದು ಅದನ್ನು ಇದ್ರೂ ಇರ್ಬೋದು, ಅದು ಇಲ್ಲ. ಆ ಥರ ಮಾಡೋರು ಯಾರಿದ್ದಾರೆ?
ಈಗಿನ ಯಾರು ಅದಕ್ಕೆ ಮಸಾಣದಲ್ಲಿ ಯಾರು ರೂಟ್ ಹಾಕ್ತಾರೆ ಅದಕ್ಕೆ ಆ ರೆಸ್ಟೋರೆಂಟ್ಗಳು ಟೀಗಳು ಏನೋ ಶಾಸ್ತ್ರ ಮಾಡಿ ತಗೊಂಬರ್ತಾರೆ ಅಂತಲೂ ನಾವು ಕೇಳಿದ್ವಿ. ಹಾಂ ಊಟ ಹಾಕಲ್ಲ ಸಾಮಾನ್ಯ ನೋಡಿ ಇವತ್ತು ಸತ್ತೋದ್ರು ನಾಳೆಗೇನೆ ಅವ್ರು ಊಟ ಹೌದು. ಆ ಟೈಮ್ನಲ್ಲಿ ಅವ್ರು ಗಳಿಗೆ ಟೈಮ್ನಲ್ಲಿ ಊಟ ಹಾಕ್ಬಿಟ್ರೆ ಬಾಡಿ ಫ್ರೆಶ್ ಆಗಿರೋದು ಈ ಗರ್ಭಿಣಿ ಹೇಳೋ ಅವ್ರನ್ನ ಇದು ಮಾಡ್ತಾರೆ. ಅದೆಲ್ಲ ಯೂಸ್ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಅದಕ್ಕೆ ಏನು ಮಾಡೋದು ಅದನ್ನು ಕಾಯ್ಕೋತಾ ಇದ್ರು ಜನಗಳು ಯಾವುದು ಊಟ ಆಗ್ತದೆ. ಇದೆಲ್ಲ ಹಳೆ ಕಥೆಗಳು ನೀವು ಹೇಳ್ತಿರೋದಷ್ಟೇ. ಹಳೆ ಕಥೆನ ಅದನ್ನು ನಾವು ನೋಡಿ ಅಷ್ಟೇ ಮಾಡೋದಾದ್ರು ದುಡ್ಡು ಕಳ್ಕೊಂಡು ಹೋಗ್ತಾರೆ ಅಷ್ಟೇ, ಏನೂ ತೊಂದರೆ ಇಲ್ಲ. ಒಬ್ಬ ಜನಗಳು ಅದನ್ನ ಕೇಳಿ ಈ ಸಣ್ಣಗೂ ಬಂದು ಕೇಳ್ಕೊಂಡು ಹೋದ್ರು. ನನ್ನ ಮಂಡ್ಯದಲ್ಲಿ ಕೆಲಸ ಮಾಡೋದು ನೀವು ಲೋಕಲ್ ಅವ್ರಂದ್ರೆ ಹೇಳಿ ಮಾಡೋರು ಯಾರು ಇಲ್ಲ, ಎಲ್ಲ ಹೊರಗಡೆ ಆಂಧ್ರದವ್ರು ಬಂದು ಆ ಕಡೆಯಿಂದ ದುಡ್ಡು ಬಂದವರು ಬೇರೆ ಕಡೆಯಿಂದ ಅಂಗಡಿಗಳು ಮಾಡ್ಕೊಂಡು ರೂಮ್ಗಳು ಸುಮಾರು ಅಂಗಡಿಗಳು ಮನೆಗಳು ಮಾಡ್ಬಿಟ್ರು ಅವರು. ಅಂಗಡಿಗಳು ಮಾಡ್ಕೊಂಡು ಹೆಸರಿನಿಂದ ಯಾರು ದುಡ್ಡು ಮಾಡ್ತಾರೆ. ಕೊಳ್ಳೇಗಾಲ ಅಂತ ಹೆಸರು ಬಂದು ನಮ್ಮ ಕೊಳ್ಳೇಗಾಲ ಬೆಳೆಸ್ಕೊತಾ ಇದ್ದಾರೆ. ಇವ್ರು ಮಾಡಕ್ ಹೋದ್ರೆ ಇವ್ರು ನಾಶ ಆಗ್ತಾ ಇದ್ರಲ್ಲ, ಫ್ಯಾಮಿಲಿ ಹೊರಟೋಗುತ್ತಲ್ಲ. ಈಗ ನೀವು ಮಾಡೋದು ಯಾರಿಗೆ ಮಾಡ್ತೀರಾ? ಈಗ ಯಾರು ದುಡ್ಡು ಮಾಡಿದ್ರೆ ನೆಕ್ಸ್ಟ್ ಜನರೇಷನ್ಗೆ ಅವನಿಗೆ ಪ್ರಾಬ್ಲಮ್ ಆಗ್ಬಿಟ್ರೆ ಸಾಕಪ್ಪ ಅನ್ಸುತ್ತೆ. ಸಾಕಪ್ಪ ಇದು ಬೇಡ ನಮ್ಮ ತಲೆಗೆ. ಅವ್ರ ಮಕ್ಕಳು ಅದೇ ಥರ ಹೇಳ್ತಾರೆ ಇವಾಗ. ಅದೆಲ್ಲ ಏನೋ ಮಾಡಕ್ ಹೋಗ್ಬೇಡ, ನೀವು ಹಿಂದೆ ಮಾಡಿರೋದು ಸಾಕು ಅನುಭವಿಸ್ತಾ ಇರ್ತಾರೆ. ಇವ್ರ ಹೆಸರೇನು ಭೂತಯ್ಯ ಅವ್ರ ಹೆಸರು? ತೀರೋದ್ನಲ್ಲ ಅವ್ರು ಎಷ್ಟು ಆಸ್ತಿ ಮಾಡಿದ್ರು ಅಂತ ಹೇಳಿ ಗೊತ್ತು. ಇಲ್ಲ ನಮ್ಮ ಕಣ್ಣೆದ್ರು ಹೊಟ್ಟೋಯ್ತು. ಸತ್ತು ಎಷ್ಟು ವರ್ಷ ಆಯ್ತು? ಅವರೆಲ್ಲ 30,000 ಆಯ್ತು ಆಗಿನ ಕಾಲದಲ್ಲೇ ದುಡ್ಡಿಗೆಲ್ಲಿ ಸರ್ ಬೆಲೆ ಇದೆ. ಇದು ಯಾವ ಥರ ಜನಗಳಿಗೆ ತಿಳಿಸಿ ಸರ್ ನೀವು ಹೇಳಿದೆ ಅರ್ಥನ ಆಗ್ತಾ ಇಲ್ವಲ್ಲ. ಹೇಗೆ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಕೊಳ್ಳೇಗಾಲದವ್ರು ಅಂತಲೇ ಹೇಳ್ಕೊಳ್ದೆ ಕಾಲೇಜಲ್ಲಿ ಓದ್ತಿದ್ರು. ಅದು ಅರ್ಥ ಮಾಡ್ಕೊಳ್ಳಿ ನೀವು ಹೆಂಗಿದೆ ಅಂತ. ಕೊಳ್ಳೇಗಾಲದವರು ಅಂತ ಎಷ್ಟೋ ಜನ ಹೇಳ್ಕೊಳ್ಳೋದೇ ಇಲ್ಲ. ಮೈಸೂರು ಅಂತ ಹೇಳ್ತಾರೆ, ನಗರ ಅಂತ ಹೇಳ್ತಾರೆ, ಕೊಳ್ಳೇಗಾಲ ಅಂತ ಹೇಳಲ್ಲ. ಅಲ್ಲಿ ನಮ್ಮ ಹೆಸರು ಹೆಂಗೆ ಅಂದ್ರೆ ಅದು ಅರ್ಥ ಮಾಡ್ಕೊಳ್ಳಿ. ಕೆಲಸ ತಗೊಳಕ್ಕೂ ಊರ ಹೆಸರು ಹೇಳಕ್ ಆಯ್ತಿಲ್ಲ. ಆ ಲೆಕ್ಕ ಚಾಮರಾಜನಗರ ಜಿಲ್ಲೆಗೆ ನಮ್ಮದೇ ಜಿಲ್ಲೆ ಎಲ್ಲ ಕಡೆನೂ ಚೆನ್ನಾಗಿರೋದು. ಹೌದು. ಸ್ವಲ್ಪ ಭಯ ಪಡ್ತಾ ಇದ್ರು. ಇವಾಗಲೂ ಬರ್ತಾರೆ ನಮ್ಮ ಮನೆ ಹತ್ರ ಒಬ್ಬೊಬ್ರು ಅವ್ರ ಪರ್ಸನಲ್ ಪ್ರಾಬ್ಲಮ್ ಕೇಳ್ಕೊಂಡು. ನಾವೆಲ್ಲ ಹೇಳಿದ್ರೆ ಅವ್ರು ಕೇಳಲ್ಲ, ಏನು ಆಗಲ್ಲ ಕಣ್ರಿ. ಅದ್ರ ಇಲ್ಲ ಅಂತಲ್ಲ, ಕಣ್ತಲ್ಲಿ ಇತ್ತು ಅದು. ಹೌದು. ಅವ್ನು ಮಾಡೋವನೇನಾದ್ರೂ ಅದನ್ನ ಪಾಲಿಸ್ತಿಲ್ಲ ಅಂದ್ರೆ ಅವನಿಗೆ ರಿವರ್ಸ್ ಆ ಥರ ಸುಮಾರು ಜನ ಹೊರಟೋದ್ರು ಏಟ್ ಬಿದ್ದು. ನಾವು ಹುಡುಗರಾಗಿದ್ದಾಗ ಮೋಡಿ ಬೊಂಬೆ ಅಂತ ಆಗ್ತಾ ಇದ್ರು. ನಾವು ಹುಡುಗರಾಗಿದ್ದಾಗ ಇಲ್ಲ 50 ವರ್ಷದ ಕೆಳಗಡೆ ಚೇಳುಗಳು ತಿಂದ್ರೆ ಬೇವು ಸೊಪ್ತಾರ. ನೀವು ನೋಡಿದ್ರೆ ಇಲ್ಲ ಅದೆಲ್ಲ ಗೊತ್ತಿಲ್ಲ. ನಾವು ನೋಡ್ತಾ ಇದ್ವು ಆವಾಗ. ನಾವು ನೋಡಿದ್ರೆ ಅವನು ಈ ಥರ ಚೇಳುಗಳು ಹಿಂಗೆ ಓಡ್ತಿದ್ರೆ ಅದು ಎತ್ಕೊಂಡು ಬಾಯಿಗೆ ಹಾಕೊಂಡ್ಬಿಡ್ತಾ ಇದ್ದ. ಹಾಗಿದ್ರೆ ಬೇವಿನ ಸೊಪ್ಪು ಕಣ್ ಕಟ್ಟು ವಿದ್ಯೆ ಅಂತಾರೆ ಅದನ್ನ. ಆ ಥರ ಎಲ್ಲ ಇತ್ತು. ಇವಾಗ ಅಟ್ ಪ್ರೆಸೆಂಟ್ ಆ ಥರ ಇಲ್ಲ ಅದೇ ಸರ್. ಅಂದರೆ ಇವಾಗ ನಾವು ಆ್ಯಕ್ಚುಲಿ ಅದೇ ಇವಾಗ ನೆಕ್ಸ್ಟ್ ಜನ್ರೇಷನ್ ನಾವಿದ್ದೀವಲ್ವಾ. ಇವಾಗ ನಾವು ಇಂಜಿನಿಯರಿಂಗಲ್ಲಿ ಇದ್ದಾಗ ಕಿಡಲ್ ಮಾಡೋರು ಕೊಳ್ಳೇಗಾಲ ಅಂತ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗ್ತೀವಿ. ಕೆಲ್ಸಕ್ಕೆ ಹೋದಾಗ ಕೊಳ್ಳೇಗಾಲದವ್ರು ಅಂದರೆ ನಿಂಬೆಹಣ್ಣಿದ್ದ ಅದಿದ್ದ ಇದ್ದಿದ್ದ ಅಂತ ರೇಗ್ಸೋರಲ್ವಾ. ಆ ಥರ ಓದೋ ಮೊದಲೆಲ್ಲ ಇತ್ತು ಆಗಿನ ಕಾಲದಲ್ಲಿ, ಈಗಿಲ್ಲ. ಅವ್ನು ನೋಡ್ತಾ ಇದ್ವು, ಮಾಡ್ತಾ ಇದ್ವು. ಒಂದು 10 ವರ್ಷದ ಕೆಳಗೆ ನಾವೇ ಮೈಸೂರು ಇದ್ದಾಗ % ಇದೆ. ಇಲ್ಲ ಅದು ಒಳ್ಳೆ ಥರ ಯೂಸ್ ಮಾಡಿದ್ರೆ ಅವ್ರಿಗೆ ಕ್ಲಿಕ್ ಆಗ್ತಾನೆ. ಇಲ್ಲ ಅವರೇ ಇದಾಗೋಗ್ತಾ ಇದ್ದಾರೆ. ಕಣ್ಣಾರ ನೋಡಿದ್ವಿ ಇವಾಗ ಅವ್ರನ್ನ ರಿವರ್ಸ್ ಹೊಡೆದ್ಬಿಡು. ಸುಮಾರು ಜನ ಹೊಟ್ಟೋದ್ರು ಹಿಂಗೆ ಮಾಡಕ್ ಹೋಗಿ ದುಡ್ಡು. ನಮ್ಗೆ ಅದೇ ಅಂಕಲ್ ಇವಾಗ ನೋಡಪ್ಪ ಅದ್ರ ರೂಢಿ ಇರೋರು ಅವ್ರಗಳಿಗೆ ರೇಗಿಸ್ಲಿ ಏನಾದ್ರು ಮಾಡಲಿ. ಏನು ಗೊತ್ತಿಲ್ಲದಿರೋ ನಮ್ಮಂಥವ್ರು ಹೋದಾಗ ಹಂಗೆ ಮಾತಾಡಿದಾಗ ನಮ್ಗೆ ಅರ್ಟ್ ಆಗುತ್ತಲ್ವಾ. ಇವತ್ತು ನಾವು ತಲೆ ಬಗ್ಸ್ಕೊಂಡ್ಬಿಡ್ತೀವಿ. ಮುಂದೆ ನೆಕ್ಸ್ಟ್ ಜನ್ರೇಷನ್ ಬಂದಾಗ ಅವ್ರಿಗೂ ಹಂಗೆ ಅನ್ಸುತ್ತೆ. ಅದಕ್ಕೆ ಜಸ್ಟ್ ಯೂಟ್ಯೂಬಲ್ಲಿ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೆ, ಅಲ್ಲಿಗೆ ಒಂದು ಕಂಟೆಂಟ್ ಹಾಕೋಣ ಅಂತ ಹೇಳ್ತಿದ್ದೆ. ಇಲ್ಲ ಅದು ಇತ್ತು ಕಣ್ತಲು, ಅದು ಮೆಸೇಜ್ ಹೋಗಿದೆ. ನಾವು ಹುಡುಗರಾಗಿದ್ದಾಗ ಅದರೆಲ್ಲ ಇತ್ತು, ಕಾಂಪಿಟೇಷನ್ ನಡೀತಾ ಇತ್ತು. ಅವ್ರದವ್ರು ಇವ್ರದ್ದು ನೋಡ್ತಾ ಇದ್ರು. ಈ ಕುಂಬಳಕಾಯಿನಲ್ಲಿ ಹಿಂಗೆ ಸರಳ ಹಾಕ್ಬಿಟ್ಟು ಬೈಕ್ನ ನೇತಾಕ್ತಾ ಇದ್ವಿ. ರೀಸೆಂಟಾಗಿ ಇದೊಂದು 10 ವರ್ಷದ ಗಡ ಹೊಸ ಸೈಟಲ್ಲಿ ಅವ್ರು ಪರ್ಮಿಷನ್ ತಗೊಳ್ಳದೆ ಮಾಡ್ತಾ ಇದ್ರು. ಅದೇ ಗೌರ್ಮೆಂಟಲ್ಲಿ ಪರ್ಮಿಷನ್ ಇಲ್ಲ, ಅದೆಲ್ಲ ಇಲ್ಲಿಗಲ್ಲು. ಏನಾದ್ರು ಮಾಟ ಮಂತ್ರ ನೋಡಿದ್ರೆ ಕೇಸು ಅದೆಲ್ಲ ಇತ್ತು. ಅವ್ರು ಬಂದು ಇನ್ಸ್ಪೆಕ್ಟರ್ ಬಂದು ರೇಗಿದ್ರು. ಅವಾಗ ಇದೆಲ್ಲ ಯಾರ ಹತ್ರ ಪರ್ಮಿಷನ್ ತಗೊಂಡು ನೀವು ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಕೇಳ್ತಾರೆ. ಒಂದು ಸಣ್ಣ ಸ್ಟೋರಿ ಹೇಳ್ತ ಮೇಲೆ 10-20 ವರ್ಷದ ಕೆಳಗಡೆ ನಾವು ಮೈಸೂರಲ್ಲಿ ಸೆಟ್ಲ್ ಆದಾಗ ಇಲ್ಲಿ ಪ್ರಾಬ್ಲಮ್ ಆಗಿ ಇಲ್ಲೇ ಬಿಸ್ನೆಸ್ ಆಗಿಲ್ಲ. ನಮ್ಮ ಫ್ಯಾಮಿಲಿ ಮೈಸೂರು ಶಿಫ್ಟ್ ಆದವು. ಅವಾಗ ಏನಾಯಿತು ಅಂದರೆ ಚೀಟಿ ಹಾಕಿದ್ರು. ಮಾಮೂಲಿ 10,000 ರೂಪಾಯಿನ ಭಾರಿ ದೊಡ್ಡದು. ಅವಾಗ ಏನಾದರೂ ಒಂದು ಚೀಟಿ ಹಾಕಬೇಕಾದ್ರೆ ಒಬ್ಬರು ಜೈಂಟ್ ಕೊಡಬೇಕಾಗಿತ್ತು. ಏನಂತ ಚೀಟಿ ಇರೋವನು ಕೋರದೇ ಇರೋವನು ಕೋರಿದ್ರೆ ಚೀಟಿ ಇರೋನು ಜೈಂಟ್ ಹಾಕ್ಬೇಕಾಗಿತ್ತು. ಸರ್ ನಮ್ಮ ತಂದೆ ಏನು ಮಾಡಿದ್ರು, ಜೈಂಟ್ ಹಾಕ್ಬಿಟ್ಟು ಬೇರೆಯವ್ರದ್ದು ಜೈಂಟ್ ಹಾಕಿದ್ರು. ಫ್ಯಾಕ್ಟ್ರಿ ಲಾಕೌಟ್ ಆಗೋದು. ಸರಿ ನಮ್ಮ ಚೀಟಿ ತಗೊತ ಹೋಗೋದಾಗ ಅಂದಾಗ ಅವ್ರು ದುಡ್ಡು ಕಟ್ಟಿಲ್ಲ ಕೋರಿರೋರು. ಅವ್ರೇನು ಹೇಳಿದ್ರು ಅಂದರೆ ಇಲ್ಲಪ್ಪ ನೀವು ಅವ್ರು ದುಡ್ಡು ಕಟ್ಟಿಸಿ ನಾವು ದುಡ್ಡು ಕೊಡ್ತೀವಿ. ಅಲ್ಲಪ್ಪ ನಾವು ಪ್ರಾಂಪ್ಟಾಗಿ ಕಟ್ಟಿದ್ದೀವಿ, ಬೇಕಾದ್ರೆ ಅವ್ರಿಗೆ ಹೇಳ್ತೀವಿ ಜೊತೆಲಿ ಬಂದು ನಿಮ್ಗೆ ಚೀಟಿ ಕಟ್ಬಿಡಿ ಅಂತ. ಅವರು ಕಟ್ಟಲ್ಲ ಅಂತ ಹೇಳಿದ್ರೆ ಕಟ್ತೀನಿ ಅಂತ.
ಕೊನೆಗೆ ಅವನು ಒಪ್ಪಲೇ ಇಲ್ಲ. ನಮ್ಮ ದುಡ್ಡು ನಮ್ಮ ಹಿಡ್ಕೊಂಡು ಕೊಟ್ಬಿಟ್ಟ ಚೀಟಿ. ಇವ್ನು ಕೇಳಿದ್ರೆ ಇವ್ನು ಸತಾಯಿಸ್ತಾ ಇತ್ತು. ನಾನು ಏನು ಹೇಳಿಲ್ಲ, ಒಂದೇ ಮಾತು. ಅದು ನನ್ನ ಬಾಯಲ್ಲಿ ಬರಬಾರ್ದಾಯ್ತು. ಬಂದೆ, ನಾನು ಯಾರದ್ದು ನಿನಗೆ ತೋರಿಸ್ತೀನಿ, ನಾನು ಮೊದಲೇ ಕೊಳ್ಳೇಗಾಲದವನು ಅಂತ ಹೇಳಿದೆ. ನಾನು ಬಂದು ಕೊಳ್ಳೇಗಾಲದವನು ಅಂತ ಅಷ್ಟು ಹೇಳ್ಬಿಟ್ಟು ಅವನು ಏನೂ ಅನ್ನಿಲ್ಲ. ನಮ್ಮ ಫ್ರೆಂಡ್ಗಳು, ಯಾಕಂದರೆ ನಾನು 15 ವರ್ಷ ಅಲ್ಲೇ ಇದ್ದೆ. ನನಗೂ ಫ್ರೆಂಡ್ಗಳಿದ್ದಾರೆ, ಅವನಿಗೂ ಫ್ರೆಂಡ್ಗಳಿದ್ದಾರೆ. ಅವ್ರ ಮನೇಲಿ ಅವ್ರ ಪಾಪ ಮ್ಯಾರೇಜ್ ಆಗಿತ್ತು ಅವನಿಗೆ. ನಾನು ಇನ್ನೂ ಮ್ಯಾರೇಜ್ ಆಗಿದ್ದೀನಿ. ನಾನು ಅಂದೆ, ನಾನು ಏನು ಮಾಡಲ್ಲ, ನಾನು ಕೊಳ್ಳೇಗಾಲದವನು, ನನಗೆ ಮೋಸ ಮಾಡಿದ್ರು ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಹೊರಟೋದೆ. ಅವ್ರು ತುಂಬ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ. ಕೊಳ್ಳೇಗಾಲ ಅವ್ರು ಮೊದಲೇ ಭಯ. ಆಟೋಮೆಟಿಕಾಗಿ ಬಂದು ಒಪ್ಕೊಂಡ್ರು ಅವ್ರು ಹೆಂಗಸ್ರೆಲ್ಲ. ನಿನ್ನ ದುಡ್ಡು ಎಲ್ಲೂ ಹೋಗಲ್ಲಪ್ಪ, ನಾವು ಕೊಡ್ತೀವಿ ಅಂತ. ನನಗೇನು ಬೇಡಿಯಾಕ ಅವ್ರು ದುಡ್ಡು ಕಟ್ಬಿಡಿ ಅಲ್ವಾ, ಅವ್ರು ದುಡ್ಡು ಕಟ್ಬಿಡಿ, ನಾವು ಇದಂದ್ರೆ ಸ್ವಲ್ಪ ಕೊಟ್ಟು ಕಳಿಸ್ತೀವಿ. ಅದೊಂದು ಅನುಕೂಲ ಆಯಿತು ನಮ್ಮೂರು. ಇದಕ್ಕೆ ಇವತ್ತು 10,000 ರೂಪಾಯಿಗೆ ಬೆಲೆ ಇಲ್ಲ. ಅವತ್ತು 10,000 ರೂಪಾಯಿಗೆ ಒಂದು ಸೈಟ್ ಬರ್ತಿತ್ತು. 3,500 ರೂಪಾಯಿ ನಾನು ಸೈಟ್ ತೊಗೊಂಡಿದ್ದೀನಿ ಇವಾಗಲೂ ಮೈಸೂರಲ್ಲಿ. ರೆವಿನ್ಯೂ ಸೈಟ್ 3,500 ರೂಪಾಯಿ ಸೈಟ್ ಬರುತ್ತೆ. ನಾನು ಹೇಳ್ತಾರೆ 82ರಲ್ಲಿ 82ನಲ್ಲಿ ಸೈಟ್ ಬರೀ 3,500 ರೂಪಾಯಿ ರೆವಿನ್ಯೂ ಸೈಟ್ ತಗೊಂಡು ಏನು ಇದರಲ್ಲೇ ಮೇಟ್ಕಲ್ಲಿಂದ ತಗೊಂಡಿದ್ದೀನಿ. ಅಂಕಲ್ ಇವಾಗ ಓವರಾಲು ನಮ್ಗೇನಂದರೆ ಒಂದು ಕಡೆ ಟ್ರೋಲೇ ಮಾಡ್ತಾರೆ ಕೊಳ್ಳೇಗಾಲದವರು. ಅಂದರೆ ವೀಡಿಯೋಗಳಲ್ಲೆಲ್ಲ ಮಣ್ಣುಗಳಲ್ಲಿ ಕಾಳು ಎತ್ಕೊಂಡು ಜೋಬ್ ಹಾಕೊಂಡ್ಬಿಡೋದು ಆ ಥರ ರೇಕ್ಸ್ ಥರ ಎಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ನಡೀತಾ ಇದ್ದಾರೆ ಥರ ವೀಡಿಯೋಗಳು ಕೊಳ್ಳೇಗಾಲದ ಹೆಸರು ಹೇಳ್ಕೊಂಡು. ಆ ಥರ ಹಿಂದೆ ಇವ್ರ ಫಿಲಿಮ್ ಮೇಲೆ ನಾವು ನೋಡ್ತಾ ಇದ್ವಿ, ನಾವೇ ಅದನ್ನು ಇದು ಮಾಡಿದ್ವಿ. ಈ ಥರ ಏನೂ ಇಲ್ಲ, ಹಿಂದೆ ಇತ್ತು. ಆಟ ಮಾಡಿದವರು ಯಾರಿಗೋ ಒಬ್ರಿಗೆ ಹೋಗಿರ್ತಾರೆ ಹಿಂಗೆ ಆಗ್ತಾರೆ ಅಂತ. ಅದು ಮಾಡೋಕ್ಕೆ ಹೋದವರು ತುಂಬ ಪ್ರಾಬ್ಲಮ್ ಆಗಿ ಅವರೇ ಫ್ಯಾಮಿಲಿನೇ ಎಲ್ಲ ಎತ್ಬಿಟ್ಟು ಹೋಗಿ ಇದಾಗಿದ್ದಾರೆ. ಇಲ್ಲಿ ಭೂತಾಯ ಅಂತ ಒಬ್ರು ಇದ್ದರು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎದುರುಗಡೆ, ಮೈಸೂರು ಇದೆಯಲ್ಲ SBM ಎದುರುಗಡೆನೇ ಅವರ ಭೂತಾಯ ಅಂತ. ಅವ್ರಿಗೂ ಸುಮಾರು 4-5 ಕಡೆನೇ ಇದು ಮಾಡಿದ್ರು. ತುಂಬ ಆಸ್ತಿ ಮಾಡಿದ್ರು. ತುಂಬ ಅದರಲ್ಲೇ ಮಾಡಿ ಅದು ನಿಜನ ಸುಳ್ಳ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೇಳಿ ತುಂಬ ಆಸ್ತಿ ಮಾಡಿಬಿಟ್ರು ಎಲ್ಲ ಕಡೆ. ನಮ್ಮ ಕಣ್ಣೆದ್ರಾಗೇ ಕಂಪ್ಲೀಟ್ ಅವ್ರ ಮಕ್ಕಳೆಲ್ಲ ತೀರೋದ್ರು, ಆಸ್ತಿನ ಹಂಗೆ ಹೆಣ್ಣು ಮಕ್ಕಳಿದ್ದಾರೆ. ಅವ್ರು ಆ ಕೆಲ್ಸಕ್ಕೆ ಹೋಗಿಲ್ಲ. ಶಾಪ ಏನಾಗಿದೆ ಅಂದರೆ ಮಕ್ಕಳಿಗೆಲ್ಲ ತಡ್ತು. ಎಲ್ಲ ಜಾಸ್ತಿ ಏಜ್ ಇಲ್ಲ, ಒಂದು 40 ವರ್ಷ 30 ವರ್ಷಕ್ಕೆಲ್ಲ ಹುಡುಕರಾಗಿ ಇನ್ನೊಂದಾಗಿ ತೀರೋಗ್ಬಿಟ್ರು. ಕಾರಣ ಅಂದರೆ ಅದನ್ನು ಪಾಲಿಸಿಲ್ಲ. ಅವ್ರು ದುಡ್ಡು ತಗೊಂಡ ಮೇಲೆ ಒಳ್ಳೇದಕ್ಕೆ ಅವ್ರು ಯೂಸ್ ಮಾಡಿದ್ರೆ ಅದು ಅವ್ರಿಗೂ ಒಳ್ಳೇದಾಗುತ್ತೆ. ಏನು ಮಾಡಿದ್ರೆ ಕೆಟ್ಟದ್ದು ಮಾಡೋಕ್ಕೆ ಹೋಗಿ ನಾನು ಅದು ಮಾಡ್ಕೊಡ್ತೀನಿ, ನಾನು ಕೈ ಕಾಲು ಬರ್ತದೆ ಮಾಡ್ಕೊಡ್ತೀನಿ, ಅದು ಬರ್ತದೆ. ಕೆಲವ್ರಿಗೆ ಕೆಲಸ ಬಂದಿರೋದಿಲ್ಲ, ಕೆಲಸ ಬರೋದು ಮಾಡ್ಕೊಡ್ತೀನಿ ಅನ್ನೋದು, ಅದು ಮಾಡ್ಕೊಡ್ತೀನಿ ಅಂತ ಫ್ಯಾಮಿಲಿನ ಕಿತ್ತಾಕೋದು, ಏನೇನೋ ಪರ್ಸ್ನಲ್ ಆ ಥರ ಮಾಡಿ ದುಡ್ಡು ಮಾಡಿದ್ರು. ಕಣ್ಣೆದ್ರಿಗೆ ಆಸ್ತಿ ಆವಾಗ. ಬಟ್ ಪ್ರೆಸೆಂಟ್ ಸಿನಾರಿಯೋ ಏನು ಹೇಳ್ತೀರಾ? ಇವಾಗ ಯಾರಾದರೂ ಪ್ರೆಸೆಂಟ್ ನೋಡಿ, ಅದನ್ನ ಹಿಂದೆ ಇತ್ತು, ಕಾಲಕ್ಕೆ ತಕ್ಕಂತೆ ಅದು ಹೊರಟೋಗಿದೆ. ಯಾರು ಅದನ್ನ ಇದು ಮಾಡಕ್ಕೆ ದುಡ್ಡು ಕಳ್ಕೋಬೇಡಿ. ಯಾರ ಬಂದು ಹೇಳ್ತಾರೆ ಬೇರೆ ಕಡೆಯಿಂದ ಬಂದು ಸೇರ್ಕೊಂಡವ್ರೆ, ಮಾಡ್ತೀನಿ ಇದು ಮಾಡಿ ಅವನ್ನೆಲ್ಲ ಬಂದು ಸೇರ್ಕೊಂಡವ್ರೆ ಅಷ್ಟೇ. ಸುಮ್ಮನೆ ಹೆಸರುಗಳೆಲ್ಲ ತಂಡ ಹಾಕೋದ್ರು. ತಂಡಾಗಿದೆ ಅಂದ್ರೆ ಅವ್ರಿಗೆ ಎಫೆಕ್ಟ್ ಬಿದ್ದಿದೆ, ಅದು ಬಿದ್ದಿದೆ, ತಂಡಾಗಿ ಹೋಗಿದ್ದಾರೆ ಅವರು. ಈಗ ಅವರೆಲ್ಲ ಪಾಪ ಆ ಫ್ಯಾಮಿಲಿ ಅವರೆಲ್ಲ ತುಂಬ ಇದಾಗ್ಬಿಟ್ಟು ಇವೆಲ್ಲ ಒಬ್ಬರೇ ಇದ್ದಾರೆ, ಅಲ್ಪ ಸ್ವಲ್ಪ ಇವತ್ತು ಬರ್ತಾರೆ. ನಾವೇ ಓಪನ್ ಆಗಿ ಹೇಳ್ಬಿಡ್ತೀವಿ, ಆ ಥರ ಏನಿಲ್ಲ, ಯಾರು ದುಡ್ಡು ಕೊಟ್ಟು ಮೋಸ. ಯಾಕಂದ್ರೆ ಇವಾಗೆಲ್ಲ 40,000 30,000 ಕೇಳಂಗೆ ಆಗೋಗಿದೆ. ಅದಕ್ಕೊಬ್ಬ ಬಂದು ನೀವು ಕೇಳಿದ್ರೆ ನಾನೇ ಕರ್ಕೊಂಡೋಗಿ ತೋರಿಸ್ಬಿಟ್ರೆ ನನಗೂ ಕಮಿಷನ್ ಬರುತ್ತೆ. ಆ ಥರ ಕಮಿಷನ್ಗಳು ಜಾಸ್ತಿ, ಅದರಿಂದ ಏನೂ ಪ್ರಯೋಜನ ಇಲ್ಲ. ಯಾರು ದುಡ್ಡು ಕಳ್ಕೋಬೇಕನ್ನೋ ಇಲ್ಲ, ಆ ಬೇರೆ ಊರಿನವ್ರು ಎದುರು ಬೇಕೋ ಹೋಗಿ ಇಲ್ಲ. ಆ ಥರ ಪಾಲಿಸೋಕೆ ಹೋದರೆ ಅದು ತುಂಬ ನಿಯಮಗಳಿದೆ ಸರ್. ಆ ನಿಯಮನ ಪಾಲಿಸೋಕೆ ಹೋದರೆ ಅವ್ನು ಪಾಲಿಸೋಕ್ಕಾಗಲ್ಲ. ಏನೋ ಮಾಡಿ ದುಡ್ಡು ಕಿತ್ಕೋಬೋದು. ಅವ್ನು ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಬಟ್ಲೆ ಆ ಫ್ಯಾಮಿಲಿ ಎಲ್ಲ ಎಕ್ಕುಟ್ಟು ಹೋಗಿದೆ, ಎಕ್ಕುಟ್ಟು ಹೋಗ್ತಾನೆ ಇದೆ. ಸೊ ಈ ವಿಡಿಯೋದಲ್ಲಿ ಮಾತಾಡಿರೋರು ಯಾರನ್ನೂ ನಾನು ಹೇಳ್ಕೊಟ್ಟು ಹೀಗೆ ಹೇಳಿ ಹಾಗೆ ಹೇಳಿ ಅಂತ ಹೇಳಿ ಮಾತಾಡ್ಸಿರೋದಲ್ಲ. ಅದೆಲ್ಲ ಅವರವರು ವೈಯಕ್ತಿಕವಾಗಿ ಅವ್ರವ್ರಿಗಾಗಿರುವಂಥ ಎಕ್ಸ್ಪೀರಿಯನ್ಸ್ನ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಅದು ಅವರ ವೈಯಕ್ತಿಕ ನಿಲುವು. ನಾನು ಎಷ್ಟೋ ಜನರ ಹತ್ರ ಹೋಗಿ ಕ್ಯಾಮ್ರಾ ಹಿಡಿದು ಕೇಳಿದೆ, ಬಟ್ ಅವ್ರು ಯಾರೂ ಇದ್ರ ಬಗ್ಗೆ ಮಾತಾಡೋದಕ್ಕೆ ಹೆಸಿಟೇಟ್ ಪಡ್ತಾಯಿದ್ರು. ಕೆಲವೊಬ್ರು ಎದುರುಕೋತಾ ಇದ್ರು. ಇವರು ಒಂದಷ್ಟು ಜನ, ಒಂದು 3-4 ಜನ ಓಪನ್ ಆಗಿ ಸರಿ ನಾನು ಮಾತಾಡ್ತೀನಿ ಅಂತ ಮಾತಾಡಿದ್ದಾರೆ ಅಷ್ಟೇ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ನನಗೆ ತಿಳಿದು ಬಂದಿದ್ದು ಇಷ್ಟೇ. ಊರು ಅಂದಮೇಲೆ ಅಲ್ಲಿ ಒಳ್ಳೆಯ ಜನನೂ ಇರ್ತಾರೆ, ಕೆಟ್ಟ ಜನನೂ ಇರ್ತಾರೆ. ದೇವ್ರನ್ನ ನಂಬೋರು ಇರ್ತಾರೆ, ದೆವ್ವನ ನಂಬೋರು ಇರ್ತಾರೆ. ಬೆಳಕಲ್ಲಿ ಕೆಲಸವನ್ನು ಮಾಡೋರು ಇರ್ತಾರೆ, ಕತ್ತಲೆಯಲ್ಲಿ ತಮ್ಮ ಕೆಲಸವನ್ನು ಮಾಡೋರು ಇರ್ತಾರೆ. ಸೊ ಎಲ್ಲ ಜನರನ್ನು ಒಂದೇ ಥರ ಕನ್ಸಿಡರ್ ಮಾಡಿ ಟ್ರೀಟ್ ಮಾಡೋದು ಎಷ್ಟು ಸರಿ. ಈ ವಿಡಿಯೋ ಯಾವುದೇ ಥರದ ಸಿಂಪತಿಗೆ ಜನರೇಟ್ ಮಾಡೋದಕ್ಕೋಸ್ಕರ ಅಂತೂ ಮಾಡಿರೋದಿಲ್ಲ. ಇದು ಏನಂದರೆ ನನಗಾಗಿರುವಂಥ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಒನ್ಸ್ PUC ಮುಗಿಸಿ ನಾನು ಇಂಜಿನಿಯರಿಂಗ್ಗೆ ಅಂತ ಹೊರಗಡೆ ಊರಿಗೆ ಹೋದಾಗ ಅಲ್ಲಿ ನನ್ನನ್ನು ಟ್ರೀಟ್ ಮಾಡಿರುವಂತಹ ರೀತಿನ ನೋಡಿ ನನಗೆ ಈ ವಿಡಿಯೋ ಮಾಡಬೇಕು ಅಂತ ಅನಿಸಿತ್ತು. ಅದಕ್ಕೆ ನಾನು ಈ ವಿಡಿಯೋನ ಮಾಡಿರೋದು. ಆ್ಯಂಡ್ ಈ ವಿಡಿಯೋ ನೋಡ್ತಿರುವಂಥ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ಹೂ ಇಸ್ ಒರಿಜಿನಲಿ ಫ್ರಮ್ ಕೊಳ್ಳೇಗಾಲ್, ಅವ್ರಿಗೆಲ್ಲ ನನ್ನ ಕಡೆಯಿಂದ ಒಂದು ಸಜೆಷನ್. ಸೊ ಒನ್ಸ್ ನೀವು PUC ಮುಗಿಸಿ ಹೊರಗಡೆ ಡಿಗ್ರಿ ಓದೋದಕ್ಕಾಗಲಿ ಅಥವಾ ಕೆಲಸ ಮಾಡೋದಕ್ಕಾಗಲಿ ಜೀವನ ಮಾಡೋದಕ್ಕೋಸ್ಕರನಾದರೂ ಹೊರಗಡೆ ಊರಿಗೆ ಹೋಗ್ತೀರಾ, ಹೋದಾಗ ಅಲ್ಲಿ ನಿಮಗೂ ಕೂಡ ಈ ಥರ ಒಂದು
ಹ್ಯುಮಿಲಿಯೇಷನ್ಸ್ಗಳು ಅಥವಾ ಕ್ರಿಟಿಸಿಸಮ್ಗಳನ್ನ ಫೇಸ್ ಮಾಡಬೇಕಾಗಿರುವಂತಹ ಚಾನ್ಸಸ್ ಬಂದೇ ಬರುತ್ತೆ. ಸೊ ಆವಾಗ ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ. ನೀವು ಅವರಿಗೆ ವಾಸ್ತವನ ತಿಳಿಸುವಂಥ ಪ್ರಯತ್ನ ಮಾಡಿ. ಯಾರು ವಾಸ್ತವನ ತಿಳ್ಕೊಂಡಿರೋರು ಅವ್ರುಗಳು ಮಾತ್ರ ಆ ಥರ ಮಾತಾಡೋದಕ್ಕೆ ಸಾಧ್ಯ ಆಗಿದೆ. ಒಂದು ವಿಚಾರದ ಬಗ್ಗೆ ಸಾಧ್ಯ ಆದರೆ ನೀವು ಅವ್ರಿಗೆ ಗೊತ್ತಿರಲ್ಲ ತಿಳಿಸಿ. ನಂಬೋರು ನಂಬಲಿ, ಬಿಡೋರು ಬಿಡಲಿ, ಅದು ಅವ್ರವ್ರ ಇಚ್ಛೆ. ನಾನು ಈ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದು ಆ್ಯಂಡ್ ಇದರಲ್ಲಿ ಅಪ್ಲೋಡ್ ಮಾಡಬೇಕಾಗಿ ಅಂದ್ಕೊಂಡಿರೋವಂಥ ಕಂಟೆಂಟ್ಸ್ಗಳೇ ಬೇರೆ ಆಗಿರುತ್ತೆ. ಬಟ್ ನಾನು ಏನಕ್ಕೆ ಈ ಕೊಳ್ಳೇಗಾಲ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಈ ಕಂಟೆಂಟ್ಸ್ನ ಇವಾಗ ಅಪ್ಲೋಡ್ ಮಾಡಿದೆ ಅಂತಂದರೆ, ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ದಾರೆ, ಮಠ ಮಾತ್ರ ಮಾಡಿಸೋರು ನಂಬರ್ ಇದ್ರೆ ಕೊಡಿ, ಅದೇನು ಮಾಡಬೇಕು ಇದೇನು ಮಾಡಬೇಕು ಅಂತ. ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಗುರು, ನಮ್ಮನ್ನು ಯಾರು ಕೇಳಬೇಡಿ ಅಷ್ಟೇ. ಅಲ್ಲಿ ನಿಮಗೆ ಯಾವುದಾದ್ರೂ ಮಠ ಮಾತ್ರ ಮಾಡೋರ ಬಗ್ಗೆ ಆಗಲಿ ಅಥವಾ ಮಾಂತ್ರಿಕರ ಬಗ್ಗೆ ಆಗಲಿ ಅಥವಾ ಇನ್ನೊಂದು ವಿಚಾರಗಳ ಬಗ್ಗೆ ಆಗಲಿ ಇನ್ಫಾರ್ಮೇಷನ್ ಸಿಗುತ್ತೆ ಆ್ಯಂಡ್ ಅವರ ಕಾಂಟ್ಯಾಕ್ಟ್ ಸಿಗುತ್ತೆ ಅಂತ ಅಂದ್ಕೊಂಡು ಏನಾದರೂ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಇವಾಗಲೇ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನನ್ನ ಒಂದು ವೀಡಿಯೋಸು ಜಸ್ಟ್ ಸಾತ್ವಿಕ ಮನಸ್ಸಿರುವಂತಹ ಜನರುಗಳಿಗೆ ಮಾತ್ರ, ಅವ್ರಿಗೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಕೊಳ್ಳೇಗಾಲದ ಜನರ ಪರವಾಗಿ, ಅಂದರೆ ಕೊಳ್ಳೇಗಾಲದಲ್ಲಿ ಇದ್ದು ಯಾವುದೇ ತರಹದ ವಾಮಾಚಾರ ಅಥವಾ ಮತ್ತಿತರ ಬ್ಲ್ಯಾಕ್ ಮ್ಯಾಜಿಕ್ ರಿಲೇಟೆಡ್ ರಿಚುವಲ್ಸ್ನ ಫಾಲೋ ಮಾಡದೆ ಜೀವನ ಮಾಡ್ತಿರುವಂಥ ಜನರುಗಳ ಪರವಾಗಿ ನಾನು ಏನಂತ ಕೇಳ್ಕೊತೀನಿ ಅಂದರೆ, ನಮ್ಮ ಕೊಳ್ಳೇಗಾಲದ ಜನರುಗಳು ಹೊರಗಡೆ ಊರುಗಳಿಗೆ ಹೋದಾಗ ಅವ್ರನ್ನ ದಯವಿಟ್ಟು ಸಸ್ಪಿಷಿಯಸ್ ಆಗಿ ಟ್ರೀಟ್ ಮಾಡಬೇಡಿ. ಅವ್ರನ್ನ ಯಾವುದೇ ಥರ ಕ್ರಿಟಿಸೈಸ್ ಮಾಡಬೇಡಿ. ಬ್ಲ್ಯಾಕ್ ಮ್ಯಾಜಿಕ್ ಹೆಸರಲ್ಲಿ ಯಾವುದೇ ಥರ ತಮಾಷೆನೂ ಮಾಡಬೇಡಿ ದಯವಿಟ್ಟು ಪ್ಲೀಸ್. ಈ ಒಂದು ವಿಡಿಯೋ ನಾನು ಪಬ್ಲಿಸಿಟಿಗೋಸ್ಕರ ಮಾಡಿದ್ದೀನಿ ಅಂತ ನೀವು ಅಂದ್ಕೊಂಡಿರ್ಬೋದು. ಬಟ್ ನನ್ನ ಒಂದು ಇಂಟೆನ್ಷನ್ ಏನಂದರೆ, ನಮ್ಮ ಕೊಳ್ಳೇಗಾಲದಲ್ಲಿರುವಂತಹ ಜನರುಗಳು ಈ ಒಂದು ಪ್ರಾಬ್ಲಮ್ನ ತಲೆಮಾರಿಗಳಿಂದನೂ ಫೇಸ್ ಮಾಡ್ತಾನೆ ಬಂದಿದ್ದಾರೆ. ಅದನ್ನು ಫಾಲೋ ಮಾಡೋರು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಫಾಲೋ ಮಾಡದಿರುವಂಥ ನಮ್ಮಂಥ ಜನರುಗಳು ತುಂಬ ಜನ ಇರ್ತಾರೆ. ಅವರ ಪರವಾಗಿ ಆ್ಯಂಡ್ ಅವರು ಫೇಸ್ ಮಾಡ್ತಿರುವಂಥ ಈ ಪ್ರಾಬ್ಲಮ್ಸ್ನ ನಾನು ಎಲ್ಲ ಹೊರಗಡೆ ಜನರಿಗೂ ಅರಿವು ಮೂಡಿಸ್ಬೇಕು, ಅವ್ರಿಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋ ಪ್ರಯತ್ನದಿಂದ ಈ ವಿಡಿಯೋನ ಮಾಡಿದ್ದೀನಿ. ಆ್ಯಂಡ್ ಹೆಚ್ಚಿನ ಜನರಿಗೆ ಈ ಒಂದು ವಿಡಿಯೋ ರೀಚ್ ಆಗಿ ನಮ್ಮ ಕೊಳ್ಳೇಗಾಲದಲ್ಲಿರುವಂಥವರ ಮೇಲಿರುವಂಥ ಅಭಿಪ್ರಾಯಗಳು ಬದಲಾಗಲಿ ಅನ್ನೋದರಲ್ಲಿ ನನ್ನ ಒಂದು ಪ್ರಯತ್ನ ಇದಾಗಿರುತ್ತೆ. ಸೊ ನಾನು ಮಾತಾಡಿರೋದಾಗಲಿ ಅಥವಾ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ನಾನು ಮಾತಾಡಿರೋದು ಸರಿ ಅಂತ ಅನಿಸಿದ್ರೆ ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿ ಆ್ಯಂಡ್ ಹೆಚ್ಚಿನ ಜನರಿಗೆ ಈ ಒಂದು ವಿಚಾರ ರೀಚ್ ಆಗಲಿ ಅಂತ ಕೇಳ್ಕೊಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೊಳ್ಳೇಗಾಲ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಕೊಳ್ಳೇಗಾಲದವರು ಓಡಿ ಹಾಕೋರು, ಪಾಠ ಮಾಡೋರು, ಕಡಿಮೆ ಕೆಳಗದವರು